ಸ್ನೇಹಿತರೆ, ಮಹಾಭಾರತ ಮಹಾಕಾವ್ಯ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಮಹಾಕಾವ್ಯದಲ್ಲಿ ಅನೇಕ ವೀರರು, ರಾಜರು, ಯೋಧರು ಮತ್ತು ಮಹಾತ್ಮರ ಕಥೆಗಳಿವೆ. ಆದರೆ ಇವರ ಮಧ್ಯೆ ರಾಜಕುಮಾರನಲ್ಲದಿದ್ದರೂ, ಗುರುಕೃಪೆ ಇಲ್ಲದಿದ್ದರೂ, ತನ್ನ ಅಚಲ ಶ್ರದ್ಧೆ ಮತ್ತು ಅಪಾರ ತ್ಯಾಗದಿಂದ ಇತಿಹಾಸದಲ್ಲಿ ಅಮರನಾದ ವ್ಯಕ್ತಿಯೇ ಏಕಲವ್ಯ. ಇವತ್ತಿನ ವಿಡಿಯೋದಲ್ಲಿ ಈ ಮಹಾನ್ ಯೋಧ ಏಕಲವ್ಯನ ಕಥೆಯನ್ನು ತಿಳಿದುಕೊಳ್ಳೋಣ. ಅವನ ಕತೆ ಶಕ್ತಿ ಮತ್ತು ಶ್ರದ್ಧೆ ಒಂದಾದರೆ ಎಂತಹ ಅದ್ಭುತ ಸಾಧ್ಯ ಎಂಬುದನ್ನು ನಮಗೆ ಕುತೂಹಲಕಾರಿಯಾಗಿ ತಿಳಿಸುತ್ತದೆ. ಅರಣ್ಯಗಳ ಮಧ್ಯೆ ವಾಸಿಸುತ್ತಿದ್ದ ನಿಷಾದ ಜನಾಂಗದ ನಾಯಕನಾದ ಹಿರಣ್ಯ ಧನಸ್ಸಿನ ಮಗನೇ ಈ ಏಕಲವ್ಯ. ಆತ ಬಾಲ್ಯದಿಂದಲೇ ಬಿಲ್ಲು ಬಾಣಗಳತ್ತ ಆಕರ್ಷಿತನಾಗಿದ್ದ. ಮೂಲತಃ ನಿಷಾದ ಜನಾಂಗದವನಾದ ಏಕಲವ್ಯನಿಗೆ ಬಿಲ್ವಿದ್ಯೆ ಎಂಬುದು ರಕ್ತಗತವಾಗಿಯೇ ಬಂದಿತ್ತು. ಆದರೆ ಅವನಿಗೆ ಹೃದಯದಲ್ಲಿ ಮಹದಾಸೆಯೊಂದು ಮೂಡಿತ್ತು. ಅದೆಂದರೆ ತಾನು ಧನುರ್ವಿದ್ಯೆಯನ್ನು ಶ್ರೇಷ್ಠ ಗುರುಗಳಾದ ದ್ರೋಣಾಚಾರ್ಯರಿಂದ ಕಲಿಯಬೇಕೆಂಬುದೇ ಆಗಿತ್ತು. ಹೀಗೆ ಒಂದು ದಿನ ಏಕಲವ್ಯ ಧೈರ್ಯವನ್ನು ತುಂಬಿಕೊಂಡು ಹಸ್ತಿನಾಪುರಕ್ಕೆ ಹೋದನು. ದ್ರೋಣಾಚಾರ್ಯರ ಪಾದಗಳಿಗೆ ಎರಗಿ ತನಗೆ ಬಿಲ್ವಿದ್ಯೆ ಕಲಿಸಬೇಕೆಂದು ಅಂಗಲಾಚಿದನು. ಆದರೆ ದ್ರೋಣಾಚಾರ್ಯರು ತಾವು ಕುರುವಂಶದವರಿಗೆ ಮಾತ್ರ ಬಿಲ್ವಿದ್ಯೆ ಕಲಿಸುವುದು, ನಿನಗೆ ಕಲಿಸಲು ಸಾಧ್ಯವಿಲ್ಲ ಎಂದರು. ಗುರುವಿನಿಂದ ನಿರಾಕೃತನಾದ ಏಕಲವ್ಯ ಹತಾಶನಾಗಲಿಲ್ಲ. ಬದಲಿಗೆ ಅರಣ್ಯಕ್ಕೆ ಹಿಂದಿರುಗಿ ದ್ರೋಣಾಚಾರ್ಯರ ಪ್ರತಿಮೆಯೊಂದನ್ನು ನಿರ್ಮಿಸಿದ. ಅದನ್ನೇ ತನ್ನ ಗುರುವೆಂದು ಭಾವಿಸಿದ ಮತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡತೊಡಗಿದ. ಕಾಲ ಕಳೆದಂತೆ ಏಕಲವ್ಯನ ಬಿಲ್ವಿದ್ಯೆ ಕೌಶಲ್ಯ ಅಚ್ಚರಿಯ ಮಟ್ಟಕ್ಕೆ ಏರಿತು. ಅವನ ಬಾಣಗಳು ಗುರಿಯನ್ನು ತಪ್ಪದೇ ತಾಕುತ್ತಿದ್ದವು. ಗಾಳಿಯ ವೇಗ, ಶಬ್ದ, ಗುರಿಯ ಚಲನೆ ಅದೆಲ್ಲವನ್ನು ಆತ ಚೆನ್ನಾಗಿ ಅರ್ಥೈಸಿಕೊಂಡನು. ಹೀಗಿರುವಾಗ ಒಂದು ದಿನ ಪಾಂಡವರು ಮತ್ತು ಕೌರವರು ಅರಣ್ಯದಲ್ಲಿ ಬೇಟೆಗೆಂದು ಬಂದರು. ಅವರೊಂದಿಗೆ ಗುರು ದ್ರೋಣಾಚಾರ್ಯರು ಕೂಡ ಇದ್ದರು. ಅಚಾನಕ್ಕಾಗಿ ಅವರ ನಾಯಿಯೊಂದು ಗಿಡಗಳ ಒಳಗೆ ಮರೆಯಾಗಿ ಓಡಿ ಹೋಯಿತು. ಕ್ಷಣಕಾಲದ ನಂತರ ಅದು ಹಿಂದಿರುಗಿದಾಗ ಅದರ ಬಾಯಿಯ ತುಂಬ ಹಲವಾರು ಬಾಣಗಳು ಅಚ್ಚುಕಟ್ಟಾಗಿ ತೂರಿಕೊಂಡಿದ್ದವು. ಆದರೆ ರಕ್ತ ಒಂದಿನಿತೂ ಬಂದಿರಲಿಲ್ಲ. ಕೇವಲ ನಾಯಿಯ ಬಾಯಿಯನ್ನು ಮುಚ್ಚುವಂತೆ ಬಾಣವನ್ನು ಬಿಡಲಾಗಿತ್ತು. ಇಂತಹ ಬಿಲ್ವಿದ್ಯಾ ಕೌಶಲ್ಯ ತನ್ನ ಶಿಷ್ಯ ಅರ್ಜುನ್ನಿಗೆ ಇಲ್ಲವಲ್ಲ ಎಂದುಕೊಂಡರು ಗುರು ದ್ರೋಣಾಚಾರ್ಯ. ಹೀಗೆ ಆಶ್ಚರ್ಯಗೊಂಡ ಕೌರವ ಪಾಂಡವರು ಈ ಅಸಾಮಾನ್ಯ ಯೋಧನ ಹುಡುಕಾಟದಲ್ಲಿ ತೊಡಗಿದರು. ಅಲ್ಪಕಾಲದಲ್ಲಿಯೇ ಅವರಿಗೆ ಏಕಲವ್ಯ ಎದುರಾದನು. ಅವನ ಕೈಯಲ್ಲಿನ ಬಿಲ್ಲು, ಕಣ್ಣಲ್ಲಿನ ಆತ್ಮವಿಶ್ವಾಸ ನೋಡಿದ ದ್ರೋಣಾಚಾರ್ಯರು, ನಿನ್ನ ಗುರು ಯಾರು ಎಂದು ಕೇಳಿದರು. ಅದಕ್ಕೆ ಏಕಲವ್ಯ, ನೀವೇ ನನ್ನ ಗುರು ಎಂದು ಅಲ್ಲಿಯೇ ಇದ್ದ ಮಣ್ಣಿನ ಪ್ರತಿಮೆಯನ್ನು ತೋರಿಸಿದನು. ಈ ಉತ್ತರ ಕೇಳಿ ದ್ರೋಣಾಚಾರ್ಯರು ಅಕ್ಷರಶಃ ಬೆಚ್ಚಿಬಿದ್ದರು. ಅರ್ಜುನನನ್ನು ಶ್ರೇಷ್ಠ ಧನುರ್ಧನರನ್ನಾಗಿ ಮಾಡುವ ಅವರ ವಾಗ್ದಾನ ನೆನಪಾಗಿ ಅರ್ಜುನನಿಗಿಂತಲೂ ಶ್ರೇಷ್ಠ ಬಿಲ್ವಿದ್ಯೆಗಾರನಾಗಿ ಏಕಲವ್ಯನನ್ನು ನೋಡಿ ಅವರ ಪ್ರತಿಜ್ಞೆಗೆ ಸವಾಲಾಗಬಲ್ಲ ಎನಿಸಿತು. ತಕ್ಷಣ ದ್ರೋಣಾಚಾರ್ಯರು ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ಅವನ ಬಲಗೈ ಹೆಬ್ಬೆರಳನ್ನು ನೀಡುವಂತೆ ಕೇಳಿದರು. ಗುರುವಿನ ಮಾತಿಗೆ ಮರು ಮಾತಾಡದೆ ಏಕಲವ್ಯ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಗುರುಕಾಣಿಕೆಯಾಗಿ ನೀಡಿದನು. ಹೀಗೆ ಏಕಲವ್ಯ ಗುರುವಿಗೆ ದಕ್ಷಿಣೆಯಾಗಿ ತನ್ನಿಷ್ಟದ ಬಿಲ್ವಿದ್ಯೆಯನ್ನು ಧಾರೆ ಎರೆದಿದ್ದನು. ಸ್ನೇಹಿತರೆ, ಈ ಏಕಲವ್ಯನ ಕತೆ ಕೇವಲ ಕುತೂಹಲವನ್ನಷ್ಟೇ ಅಲ್ಲದೆ ಮನಸ್ಸನ್ನು ಕಾಡುವ, ಚಿಂತನೆಗೆ ದೂಡುವ ಶಾಶ್ವತ ಕಥೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.